ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ದ್ವಾರಕ್ ನಗರವು ಭಾರತೀಯ ಪುರಾಣಗಳಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ. ಇವತ್ತು ನಾವು ಸಮುದ್ರದಲ್ಲಿ ಮುಳುಗಿರುವಂಥ ದ್ವಾರಕ್ ನಗರದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಫಸ್ಟ್ಗೆ ಮಹಾಭಾರತ ಮತ್ತು ಭಾಗವತ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮಥುರೆಯಿಂದ ಗುಜರಾತ್ನ ಗೋಪನದಿ ತೀರದಲ್ಲಿ ದ್ವಾರಕೆಯನ್ನು ಸ್ಥಾಪಿಸ್ತಾನೆ. ಶ್ರೀಕೃಷ್ಣನ ರಾಜಧಾನಿ ಯಾವುದಾಗಿತ್ತು? ಮಥುರೆಯಾಗಿತ್ತು. ಪುರಾಣಗಳು ಹೇಳೋ ಪ್ರಕಾರ ಶ್ರೀಕೃಷ್ಣನ ನಿಧನದ ನಂತರ ಯಾದವ ವಂಶವು ಪರಸ್ಪರ ಯುದ್ಧದಲ್ಲಿ ನಾಶವಾಗಿಬಿಡ್ತವು. ಯಾದವ ವಂಶ ನೆಕ್ಸ್ಟ್ ನಂತರ ಸಮುದ್ರ ಉಬ್ಬಿ ಬಂದು ದ್ವಾರಕೆಯನ್ನು ಮುಚ್ಚಿಕೊಂಡು ಹೋಯಿತು ಅಂತ ಭಾಗವತ ಪುರಾಣ ಹೇಳ್ತತಿ. ದ್ವಾರಕೆಯು ಹೆಚ್ಚುತ್ತಿರುವ ಸಮುದ್ರ ಮಟ್ಟ ಮತ್ತು ಭೂಗರ್ಭದ ಬದಲಾವಣೆಗಳು ಅಂದರೆ ಜಾಯಲಾಜಿಕಲ್ ಚೇಂಜಸ್ನ ಪರಿಣಾಮದಿಂದ ಮುಳುಗಿರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಅದರ ಪ್ರಾಚೀನ ದ್ವಾರಕೆ ಭೂಕಂಪದ ಹೊಡೆತಕ್ಕೆ ಒಳಗಾಗಿ ಸಮುದ್ರದಲ್ಲಿ ಮುಳುಗಿರುವ ಸಾಧ್ಯತೆ ಸಹ ವಿಜ್ಞಾನಿಗಳು ಸೂಚಿಸುತ್ತಾರೆ. ಅಂದರೆ ಭೂಮಿಯ ಪ್ಲೇಟ್ಗಳು ಸರಿದರೆ ಅಥವಾ ಭೂಮಿ ಅಂತರಾಳದ ಚಲನೆಗಳು ನಡೆದರೆ ಈ ಪ್ರದೇಶದಲ್ಲಿ ಮಟ್ಟ ಕುಸಿಬಹುದು. ಅದೇ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿದೆಯಲ್ಲ, ಅದರ ಹಿಂದೆ ನಡೆದಿರುವಂಥ ಘಟನೆಗಳು ಏನಂತ ವಿಜ್ಞಾನಿಗಳು ಈ ಥರ ಅಂದಾಜನೆ ಮಾಡಿದ್ದಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.